हत्या की कोशिश में शामिल आरोपियों को कारावार रोड स्थित पुराने सीआर ग्राउंड में परेड करवाया गया, जिससे शहर में यह संदेश दिया जा सके कि कानून व्यवस्था को चुनौती देने वालों के खिलाफ पुलिस सख्त कार्रवाई कर रही है। यह परेड अपराधियों में भय पैदा करना और जनता में भरोसा बढ़ाने के उद्देश्य से की गई है। दरअसल हुबली पुलिस ने अपराध पर लागू पाने के लिए एक ठोस कदम उठाया है। प्रेस कॉन्फ्रेंस में पुलिस कमिश्नर एन शशि कुमार ने शहर की सुरक्षा को लेकर कई महत्वपूर्ण बातें साझा की। उन्होंने बताया कि पिछले 2 वर्षों में 230 से अधिक हत्या के मामले सामने आए हैं, जिनमें अधिकांश पुराने विवादों, पैसों के लेन देन और पारिवारिक मतभेदों से जुड़े थे। उन्होंने कहा कि हत्या की कोशिश में नए अपराधियों की संख्या चिंताजनक रूप से बढ़ी है। कमिश्नर ने बताया कि सार्वजनिक स्थानों पर आपराधिक गतिविधियों में शामिल 900 से ज़्यादा लोगों की पहचान कर ली गई है, जिनमें से कई गिरफ्तार कर लिया गया है। उन्होंने साफ कहा कि अभी और भी गिरफ्तारियां की जानी बाकी है। उन्होंने वर्ष 2024-25 में हुए सभी क्रिमिनल मामलों की विस्तृत समीक्षा करने की घोषणा भी की। इसके साथ ही उन्होंने चेतावनी दी कि लोग अपराधियों की मदद कर समाज में डर पैदा करते हैं, उनके खिलाफ राउडी शीटर के रूप में केस दर्ज किया जाएगा। ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಕೃತ್ಯಗಳನ್ನು ಎಸಗಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವಂಥ ಪ್ರಯತ್ನ ಮಾಡಿರುವಂಥ ವ್ಯಕ್ತಿಗಳಿರ್ಬೋದು. ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಒಂದು ಪ್ರೆಸೆನ್ಸು ಮತ್ತು ಡಾಮಿನೇಷನ್ ತೋರಿಸ್ಲಿಕ್ಕಾಗಿ ಅಪರಾಧ ಕೃತ್ಯಗಳನ್ನು ಎಸಗುವಂಥವ್ರು ಇರ್ಬೋದು. ಅಂಥವ್ರ ಮೇಲೆ ನಿರಂತರವಾಗಿ ನಾವು ವಾಚ್ ಮಾಡ್ತಾ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅವ್ರಗಳ ಮೇಲೆ ಕ್ರಮವನ್ನು ಕೈಗೊಳ್ತಾ, ಇನ್ನೂ ಪ್ರಕರಣಗಳು ಘಟಿಸೋದಕ್ಕಿಂತ ಮುಂಚೆನೇ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ತಗೋತಾ ಬಂದಿದ್ದೇವೆ. ಅವಳಿ ನಗರದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಗೂಂಡಾ ಆ್ಯಕ್ಟ್ ಇರ್ಬೋದು, ಗಡೀಪಾರು ಪ್ರಕ್ರಿಯೆಯನ್ನು ಜಾರಿ ಮಾಡಿರುವಂಥದ್ದು ಇರ್ಬೋದು. ಅದೇ ರೀತಿ ಅವ್ರಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ BNSS ಅಲ್ಲಿ ವಿವಿಧ ಕಲಂಗಳ ಅಡಿಯಲ್ಲಿ ಕ್ರಮವನ್ನು ಜರುಗಿಸುವಂಥದ್ದು ಮಾಡ್ತಾ ಬಂದಿದ್ದೇವೆ. ಈ ವರ್ಷದಲ್ಲಿ ಒಟ್ಟು 4 ಜನರ ಮೇಲೆ ನಾವು ಗೂಂಡಾ ಆ್ಯಕ್ಟನ್ನು ಈಗಾಗಲೇ ಹಾಕಿದ್ವಿ. ಅದರ ಮಾಹಿತಿ ತಮಗೆ ಈಗಾಗಲೇ ನೀಡಲಾಗಿದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್, ಕೇಶವಪುರ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜಾ, ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ದಾವೂದ್, ಅದೇ ರೀತಿ ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಅಲಿಯಾಸ್ ಗಬ್ಯಾ, ಈ 4 ಜನರನ್ನು ನಾವು ಗೂಂಡಾ ಆ್ಯಕ್ಟ್ ಅಡಿಯಲ್ಲಿ ಬಂಧನ ಮಾಡಿಕೊಂಡು ಈ ಹಿಂದೆ ಜೈಲಿಗೆ ಬಿಡುವಂಥ ಕೆಲಸ ಮಾಡಿದ್ವಿ. ಇದು ಜೂನ್ 2ನೇ ತಾರೀಕು ಮತ್ತು ಜೂನ್ 3ನೇ ತಾರೀಕು ಹಾಗೂ ಜೂನ್ 5ನೇ ತಾರೀಕು 3 ಪ್ರತ್ಯೇಕ ದಿನಗಳಲ್ಲಿ 4 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ವಿ. ಅದು ನ್ಯಾಯಾಲಯದಲ್ಲಿ ಕೂಡ ಅಡ್ವೈಸರಿ ಬೋರ್ಡ್ ಅಂತ ಏನು ಹೈಕೋರ್ಟಲ್ಲಿ ಇರುತ್ತೆ, ಅದು ಕೂಡ ಅಪ್ಹೋಲ್ಡ್ ಮಾಡಿದೆ. ಅಪ್ಹೋಲ್ಡ್ ಮಾಡಿಬಿಟ್ಟು ಅವ್ರನ್ನ ನಾವು ವಶಕ್ಕೆ ತೊಗೊಂಡು ಧಾರವಾಡ, ಕಲಬುರಗಿ, ಮೈಸೂರು ಮತ್ತು ಬಳ್ಳಾರಿ ಜೈಲಿಗೆ ಬಿಟ್ಟಿದ್ವಿ. ನಾವು ಅವ್ರನ್ನ ವಶಕ್ಕೆ ತೊಗೊಂಡು ಜೈಲಿಗೆ ಬಿಟ್ಟ ದಿನದಿಂದ 1 ವರ್ಷಗಳ ಕಾಲ ಇವರು ಬಂಧನದಲ್ಲಿರಬೇಕು ಅಂತಂದು ಹೈಕೋರ್ಟ್ ಅಡ್ವೈಸರಿ ಬೋರ್ಡಲ್ಲಿ ನಮಗೆ ಆದೇಶ ಆಗಿದೆ. ಆ ಪ್ರಕಾರ ಪ್ರಕ್ರಿಯೆಯನ್ನು ಜಾರಿ ಮಾಡಲಾಗಿದೆ. ಅದನ್ನು ಹೊರತಾಗಿ ಸುಮಾರು ಒಟ್ಟು 106 ಜನರ ಮೇಲೆ ನಾವು ಗಡೀಪಾರು ಪ್ರಕ್ರಿಯೆಯನ್ನು ಮಾಡಿದ್ವಿ. ಅದು ಠಾಣಾವಾರು ಸಂಖ್ಯೆಯನ್ನು ಕೂಡ ನಾನು ಹಿಂದೆ ಕೊಟ್ಟಿದ್ದೆ. ಅದರಲ್ಲಿ ರೌಡಿ ಶೀಟರ್ಸು, ಸಂಘಟಿತ ಅಪರಾಧಗಳಲ್ಲಿ ಭಾಗಿಯಾಗಿರುವಂಥವ್ರು, MOBs ಅಂದರೆ ರಾಬರಿ, ಡಕಾಯಿಟಿ ಅಂತ ಒಂದು ಘೋರ ಕೃತ್ಯಗಳನ್ನು ಮಾಡಿರುವಂಥವ್ರು, ಮತ್ತು NDPS ಡ್ರಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರ ಮೇಲೆ ಒಟ್ಟಾರೆಯಾಗಿ 106 ಜನರ ಮೇಲೆ ನಾವು ಗಡೀಪಾರನ್ನು ಮಾಡಿದ್ವಿ. ಮುಂದುವರೆದು 2 ಪ್ರತ್ಯೇಕ ಗೂಂಡಾ ಕಾಯ್ದೆ, ಅಂದರೆ ಇದನ್ನು ಗೂಂಡಾ ಕಾಯ್ದೆ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಕರ್ನಾಟಕ ಕಳ್ಳಬೆಟ್ಟ ಸಾರಾಯಿ ವ್ಯವಹಾರಗಳ, ಮಾದಕ ವಸ್ತು ಅಪರಾಧಿಗಳ, ಜೂಜುಕೋರರ, ಗೂಂಡಾಗಳ, ಅನೈತಿಕ ವ್ಯವಹಾರ ಅಪರಾಧಿಗಳ, ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರ ಮತ್ತು ವಿಡಿಯೋ ಅಥವಾ ಆಡಿಯೋ ಪೈರೇಟ್ಸ್ ಅಧಿನಿಯಮ 1985, ಇದನ್ನು ಗೂಂಡಾ ಆ್ಯಕ್ಟ್ ಅಂತ ಕರೀತಾರೆ. ಅದರ ಕಲಂ 3ರಲ್ಲಿ ನಮಗಿರುವಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾವು ಗೂಂಡಾ ಕಾಯ್ದೆಯನ್ನು ಮತ್ತೆ 2 ವ್ಯಕ್ತಿಗಳ ಮೇಲೆ ಈಗ ಜಾರಿ ಮಾಡಿದ್ದೇವೆ. ಒಬ್ಬನ ಹೆಸರು ರೆಹಮತ್ ಅಂತಂದು, ಇವನು ಹಳೆ ಹುಬ್ಬಳ್ಳಿ, ಕಸಬಾಪೇಟೆ, ಗಂಟಿಕೇರಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಇದೆ. ಮತ್ತು ಇವನ ಮೇಲೆ ಈವರೆಗೂ ಒಟ್ಟು 27 ಪ್ರಕರಣಗಳು ದಾಖಲಾಗಿದೆ.
ಒಂದು ಕೊಲೆ ಪ್ರಕರಣ, 3 ಕೊಲೆ ಪ್ರಯತ್ನದ ಪ್ರಕರಣ, ಒಂದು ಅಟ್ರಾಸಿಟಿ ಪ್ರಕರಣ, 2 NDPS, ಒಂದು ಆರ್ಮ್ಸ್ ಆಕ್ಟ್ ಸೇರಿದಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿದೆ. ಇವನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬಂಧನದ ಆದೇಶ ಮಾಡಿ ಬಿಟ್ಟು ಬಂದಿರುವಂಥ ಕೆಲಸ ಆಗಿದೆ. ಅದೇ ರೀತಿ ಇನ್ನೊಬ್ಬ ಮೊಹಮ್ಮದ್ ರಫೀಕ್ ಅಂತಂದು ಇವನ ಮೇಲೆ ಒಟ್ಟು 13 ಪ್ರಕರಣಗಳಿದೆ. ಇದರಲ್ಲಿ 3 ಕೊಲೆ ಪ್ರಯತ್ನದ ಪ್ರಕರಣ, 2 ಡ್ರಗ್ಸ್ ಪ್ರಕರಣ, ಒಂದು ಆರ್ಮ್ಸ್ ಆಕ್ಟ್ ಪ್ರಕರಣ ಸೇರಿದಂತೆ 13 ಪ್ರಕರಣ. ಇವನ್ನ ನಾವು ಬೆಳಗಾವಿ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟು ಬಂದಿದ್ದೇವೆ. ಇವನ್ನ ಈ ಹಿಂದೆ 2025ರಲ್ಲಿ ಕಲಬುರಗಿ ಜಿಲ್ಲೆಗೆ ಗಡಿಪಾರು ಮಾಡಿದ್ವಿ. ಗಡಿಪಾರು ಮಾಡಿದಾಗ್ಯೂ ಕೂಡ ಅವನು ಗಡಿಪಾರು ಅವಧಿಯನ್ನು ಮುಗಿಸ್ಕೊಂಡು ಬಂದು ಇಮಿಡಿಯೇಟಾಗಿ ಅವನು ಮತ್ತೊಂದು ಕೃತ್ಯದಲ್ಲಿ ತೊಡಗಿಕೊಂಡಿದ್ದರಿಂದ ಅವನ ಮೇಲೆ ಗೂಂಡಾ ಆ್ಯಕ್ಟ್ ಜಾರಿ ಮಾಡುವಂಥದ್ದು ಮಾಡಿದ್ದೀವಿ. ಇದು ಗೂಂಡಾ ಆ್ಯಕ್ಟ್ ಬಗ್ಗೆ ಮಾಹಿತಿ ಆದರೆ ಮುಂದುವರೆದು ಒಟ್ಟು 26 ಜನರ ಮೇಲೆ ಗಡಿಪಾರು ಆದೇಶವನ್ನು ಈ ವಾರದಲ್ಲಿ ಮಾಡಿದ್ದೀವಿ. ಅದು ಠಾಣಾವಾರು ವಿವರಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಇದರಲ್ಲಿ 23 ಜನ ರೌಡಿ ಶೀಟರ್ಸು ಮತ್ತು ಒಬ್ಬ MOB ಅಂದರೆ ಪ್ರಾಪರ್ಟಿ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರೋನು ಮತ್ತು ಇಬ್ಬರು ಸಂಘಟಿತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥವ್ರು. ಒಟ್ಟು 26 ಜನರ ಮೇಲೆ ಗಡಿಪಾರು ಆದೇಶವನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ 2 ಗೂಂಡಾ ಆ್ಯಕ್ಟು ಮತ್ತು 26 ಗಡಿಪಾರನ್ನು ಫ್ರೆಶ್ ಆಗಿ ಈ ವಾರದಲ್ಲಿ ಮಾಡಿರುವಂಥದ್ದು. ಮತ್ತು ಈ ವರ್ಷದಲ್ಲಿ ಈವರೆಗೆ 6 ಗೂಂಡಾ ಆ್ಯಕ್ಟ್ ಮತ್ತು 132 ಜನರ ಮೇಲೆ ನಾವು ಗಡಿಪಾರು ಆದೇಶವನ್ನು ಮಾಡಿರುವಂಥದ್ದು ಇದೆ. ಇವ್ರುಗಳ ಗಡಿಪಾರುಗೊಂಡಿರುವಂಥ ಆಸಾಮಿಗಳು ಹೇಳೋದಾದರೆ 3 ಜನ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ ಅವರಿದ್ದಾರೆ. ದತ್ತೂಸ ಅಂತ ಒಬ್ಬ, ಕೃಷ್ಣ ಅಂತ, ವಿಷ್ಣು ಅಂತ. ಕೇಶವಾಪುರದಲ್ಲಿ ಇರುವಂಥ ಇಬ್ಬರಲ್ಲಿ ಒಬ್ಬ ಹುಸೇನ್ ಸಾಬ್, ಇನ್ನೊಬ್ಬ ವಿನೋದ್ ಕುಮಾರ್. ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸಾಯಿನಾಥ್, ಕಸಬಾಪೇಟೆ ಪೊಲೀಸ್ ಠಾಣೆಯ ಪ್ರವೀಣ್, ವಿಶ್ವನಾಥ್, ನಾಗರಾಜ್. ಅದೇ ರೀತಿ ಹುಬ್ಬಳ್ಳಿ ಉಪನಗರದಲ್ಲಿ ಪ್ರವೀಣ್, ವಿದ್ಯಾಗಿರಿಯ ಸೂರಜ್, ಹುಬ್ಬಳ್ಳಿಯ ಕಮರಿಪೇಟೆಯ ಮೊಹಮ್ಮದ್ ಶೋಯಿಬ್, ವಿದ್ಯಾನಗರ ಪೊಲೀಸ್ ಠಾಣೆಯ ರಾಕೇಶ್. ಅದೇ ರೀತಿ ಹುಬ್ಬಳ್ಳಿ ಕಮರಿಪೇಟೆಯ ಸಂಜಯ್, ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯ ಟಿಪ್ಪು ಸುಲ್ತಾನ್, ಧಾರವಾಡ ಶಹರ ಪೊಲೀಸ್ ಠಾಣೆಯ ಆಯಾನ್ ಮತ್ತು ಮಲ್ಲಿಕ್ ಜಾನ್, ಹುಬ್ಬಳ್ಳಿ ಉಪನಗರದ ಹನುಮಂತ್ ಮತ್ತು ಹುಬ್ಬಳ್ಳಿ ಶಹರದ ಮುಬಾರಕ್, APMCಯ ನಾಗರಾಜ್, ಬೆಂಡಿಗೇರಿ ಪೊಲೀಸ್ ಠಾಣೆಯ ರೋಹಿತ್, ಬೆಂಡಿಗೇರಿ ಪೊಲೀಸ್ ಠಾಣೆಯ ಇತರೆ ಆರೋಪಿಗಳಾದಂಥ ತೌಸಿಫ್ ಮತ್ತು ವಿನೋದ್. ಅದೇ ರೀತಿ ಮತ್ತೊಬ್ಬ ಕಮರಿಪೇಟೆಯ ರಾಘವೇಂದ್ರ, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಹಜರತ್ ಅಲಿ ಮತ್ತು ಇರ್ಫಾನ್ ಸೇರಿದಂತೆ ಒಟ್ಟು 26 ಜನರನ್ನು ನಾವು ಗಡಿಪಾರು ಆದೇಶ ಮಾಡಿದ್ದೀವಿ.